ಒಂದು ದಿನ ಒಬ್ಬ ವ್ಯಕ್ತಿಗೆ ಚಿನ್ನದ ಪೆಟ್ಟಿಗೆ ಇರುವಂತ ಜಾಗ ಗೊತ್ತಾಗುತ್ತೆ. ಆ ಜಾಗಕ್ಕೆ ಹೋದ್ರೆ ಅವನಿಗೆ ಚಾನಲ್ ಮತ್ತೆ ಸಬ್ಸ್ಕ್ರೈಬರ್ಸ್ ಅಂದಾಗ ಏನು ಅಂತ ಅನೌನ್ಸ್ಮೆಂಟ್ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಆದ್ರೆ ಏನಂದ್ರೆ ಚಾನಲ್ ಎಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ಚಿನ್ನದ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡಿ ಅಂತ ಹೇಳ್ಕೊತೀನಿ. ಅನ್ನೋದೇ ಈ ಕಥೆ ಒಳಗಡೆ ಒನ್ ಸ್ಟೋರಿ ಅಂದಾಗ ಈ ಮೂವಿ ಅಂತೂ ತುಂಬಾನೇ ಎಕ್ಸೈಟಿಂಗ್ ಆಗಿ ಮತ್ತೆ ತುಂಬಾನೇ ಚೆನ್ನಾಗಿದೆ ಕೂಡ. ಅಂದಾಗೆ ಈ ಮೂವಿನೇ ಬಂದ್ಬಿಟ್ಟು ಇಂಡಿಯಾನಾ ಜೋನಸ್ ಅಂತ. ಅಂದಾಗೆ ನೆಕ್ಸ್ಟ್ ಮೂವಿಲಿ ನಾನೊಂದು ದೊಡ್ಡ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ನಮಗೆ ಮೊದಲನೇ ಸೀನಲ್ಲಿ ತೋರಿಸ್ತಾರೆ. ಇಲ್ಲಿ ಯಾರೋ 3 ಜನ ಕಾಡಿನ ಒಳಗಡೆ ಹೋಗ್ತಾ ಇರೋದನ್ನ. ಹಿಂಗೇನೆ ಇವರು ಕಾಡಿನ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಈ ಕಾಡಿನಲ್ಲಿ ತುಂಬಾನೇ ಕೆಟ್ಟ ಮನುಷ್ಯರು ಇರೋದು ಕೂಡ ಇವರಿಗೆ ಗೊತ್ತಾಗುತ್ತೆ. ಆದ್ರೆ ಇವರು ಅದ್ರ ಬಗ್ಗೆ ತಲೆಯನ್ನ ಕೆಡಿಸ್ಕೊಂಡಲೆ ಮುಂದೆ ಹೋಗೋದಕ್ಕೆ ಶುರುವನ್ನ ಮಾಡ್ತಾರೆ. ಇವರು ಏನಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅಂದರೆ ಒಂದು ನಿಧಿಯನ್ನು ಹುಡ್ಕೊಂಡು ಬಂದಿದ್ದಾರೆ. ಅಂದರೆ ಇದು 1936 ಸೌತ್ ಅಮೇರಿಕಾನ ನಮಗೆ ಇಲ್ಲಿ ತೋರಿಸ್ತಾ ಇರೋದು. ಇವರು ಒಂದು ಮ್ಯಾಪನ್ನು ತಗೊಂಡು ಆ ಮ್ಯಾಪಿನ ಪ್ರಕಾರನೇ ಇವರು ಮುಂದಕ್ಕೆ ಹೋಗಬೇಕು ಕೂಡ. ಅಂದಾಗೆ ನಮಗೆ ಇಲ್ಲಿ ಜೋನಸ್ ಮತ್ತು ಆಡಿಸ್ ಅನ್ನೋ ಇಬ್ಬರನ್ನ ತೋರಿಸ್ತಾರೆ. ಇಲ್ಲಿ 3ನೇ ಒಬ್ಬ ವ್ಯಕ್ತಿಯನ್ನು ತೋರಿಸ್ತಾರೆ. ಆ ಒಂದು ಗನ್ನನ್ನು ತಗೊಂಡು ಜೋನಸ್ ಎಂಬ ವ್ಯಕ್ತಿಗೆ ಶೂಟನ್ನು ಮಾಡೋದಕ್ಕೆ ಹೋದಾಗ ಆ ಜೋನಸ್ ಎಂಬ ವ್ಯಕ್ತಿ ಆ ಗನ್ನನ್ನು ಚಾವಟಿಯಿಂದ ಹೊಡೆದು ನದಿ ಒಳಗೆ ಬೀಳಿಸ್ಬಿಡ್ತಾನೆ. ಇವನು ಕೂಡ ಇಲ್ಲಿದ್ರೆ ನನಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾನೆ. ಅಂದಾಗೆ ಆ ಸೈಡಲ್ಲಿ ನಿಂತಿದ್ದಾನಲ್ಲ ಅವನ ಹೆಸರು ಆದಿಸ್ ಅಂತ. ಇವರು ಹಿಂಗೇನೆ ಮುಂದೆ ಬಂದಾಗ ಸ್ವಲ್ಪ ಮಣ್ಣನ್ನು ಒಂದು ಚೀಲದಲ್ಲಿ ತುಂಬಿ ಇಟ್ಕೋತಾರೆ. ಯಾಕೆ ಅಂತ ನಿಮಗೆ ಸ್ವಲ್ಪ ಹೊತ್ತಲ್ಲ ಗೊತ್ತಾಗುತ್ತೆ ಕೂಡ. ಹಿಂಗೇನೆ ತೊಗೊಂಡು ಮುಂದೆ ಬರ್ತಾರೆ. ಅಂದಾಗೆ ಒಂದು ಬ್ಯಾಗನ್ನು ಕೂಡ ಅಲ್ಲೇ ಬಿಟ್ಟು ಬಂದುಬಿಡ್ತಾರೆ. ತುಂಬಾ ವೆಯ್ಟ್ ಆಯಿತು ಅಂತ. ಹಿಂಗೇನೆ ಇವರು ಬೆಂಕಿಯನ್ನು ಹಚ್ಕೊಂಡು ಮುಂದೆ ಬರ್ತಾ ಇರಬೇಕಾದ್ರೆ ಆ ಗುಹೆ ಒಳಗೆ ಇದಕ್ಕಿದ್ದಾಗೆ ತುಂಬಾ ಜೇಡರ ಬಲೆಗಳು ತುಂಬಾ ಆಡಿಯನ್ಸ್ಗೆ ಮುಕ್ಕೊಂಡ್ಬಿಡ್ತವೆ. ಅದನ್ನ ಪೂರ್ತಿಯಾಗಿ ಕ್ಲಿಯರನ್ನು ಮಾಡಿಕೊಂಡು ಇವ್ರು ಮುಂದೆ ಬರ್ತಾರೆ. ಹಿಂಗೆ ಮುಂದೆ ಬಂದಾಗ ಅದೊಂದು ಹಳ್ಳ ಇರುತ್ತೆ. ಆ ಹಳ್ಳನ ಹೇಗೋ ಮಾಡಿ ನಮ್ಮ ಜೋನಸ್ ದಾಟ್ಬಿಡ್ತಾನೆ. ಹಂಗೆ ಆಡಿಯನ್ನ ಕೂಡ ದಾಟ್ತಾನೆ. ಹಿಂಗೇನೆ ಇವರು ಮುಂದೆ ಬಂದಾಗ ಅದೊಂದು ಪಂಜನ ತಗೊಂಡು ಬಂದಂಥವನು ಒಂದು ಟೈಲ್ಸ್ ಕಲ್ ಮೇಲೆ ಪಂಜನ ಇದ್ದಾರೆ. ಆ ಪಂಜನ ಇಟ್ಟಿದ್ದಂತ ಒಂದು ಟ್ರ್ಯಾಪ್ ಅನ್ನ ನೋಡೋದಕ್ಕೋಸ್ಕರ ಅವನ ಕೈಯಲ್ಲಿ ಇದ್ದಂತ ಒಂದು ಪಂಜನ ಕಾಲನ್ನ ಇಡಬಾರ್ದು ಅಂತ ಹೇಳ್ಬಿಟ್ಟು ತುಂಬಾನೇ ಜೋಪಾನವಾಗಿ ಆ ಐಡಲ್ ಇರುವಂತ ಜಾಗಕ್ಕೆ ಹೋಗಿ ಆ ಐಡಲ್ ಅನ್ನು ಕೂಡ ತುಂಬಾನೇ ಆಕರ್ಷಿತವಾಗಿ ನೋಡೋಕೆ ಶುರುವನ್ನು ಮಾಡ್ತಾನೆ. ಅಂದಾಗೆ ಇವನು ಸ್ವಲ್ಪ ಮಣ್ಣನ್ನು ತಗೊಂಡು ಬಂದಿದ್ದಲ್ಲ ಬ್ಯಾಗಲ್ಲಿ ಅದನ್ನು ಅಲ್ಲೇ ಇಟ್ಬಿಟ್ಟು ಆ ಐಡಲನ್ನು ಮಾತ್ರ ಎತ್ಕೊಂಡ್ಬಿಡ್ತಾನೆ. ಆದರೆ ಇವನು ಮಾಡಿದಂಥ ಪ್ಲ್ಯಾನು ಪಕ್ಕ ಇವನು ಓಡ್ತಾ ಇರಬೇಕಾದ್ರೆ ನಮ್ಮ ಆಡಿಯನ್ಸ್ ಇದ್ದವನು ಹೇಗೋ ಮಾಡಿಬಿಟ್ಟು ಆ ಕಡೆಗೆ ದಾಟ್ಬಿಡ್ತಾನೆ. ಈಗ ಇವನು ಕೇಳ್ತಾ ಇದ್ದಾನೆ ನನಗೆ ಆ ಚಾವಟಿಯನ್ನು ಕೊಡು ಹೇಳ್ಕೊಳಕ್ಕೆ ಅಂತ. ಆದರೆ ಇವನು ಮಾತ್ರ ಮೊದಲು ಆ ಐಡಲನ್ನು ಕೊಡು ನನಗೆ ವಾಪಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವನು ಕೂಡ ಆ ಐಡಲನ್ನು ಇಸ್ಕೊಂಡ್ಬಿಡ್ತಾನೆ. ಹಿಂಗಿನ ಐಡಲನ್ನು ಇಸ್ಕೊಂಡವನು ನೀನು ಇಲ್ಲೇನೆ ಸಾಯಿ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಚಾವಟಿನ ಅಲ್ಲೇನೆ ಬಿಸಾಕ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾನೆ. ಇವನು ಕೂಡ ಮೋಸಗಾರ ಅಂತ ತುಂಬಾ ಮನಸ್ಸಲ್ಲೇ ಬೈಕೊಂಡು ಆ ಬಾವಿನ ಆರೋದಕ್ಕೆ ಶುರುವನ್ನು ಮಾಡ್ತಾನೆ. ಆದರೆ ಹೋಗಿ ಬೇರೆ ಎಲ್ಲ ಹೊಡ್ಕೊಬಿಡ್ತಾನೆ. ಹಿಂಗೇನೋ ಹೊಡ್ಕೊಂಡು ಅಂತನೋ ಅಲ್ಲ ಇದ್ದಂಥ ಒಂದು ಹಗ್ಗದ ರೀತಿ ಇರುವಂಥ ಒಂದು ಬಳ್ಳಿಯನ್ನು ಹತ್ಕೊಂಡು ಹೇಗೋ ಮಾಡಿ ಅಲ್ಲಿಂದ ಆಚೆಗೆ ಬಂದು ನೋಡಿದ್ರೆ ಆ ಆಡಿಯನ್ಸು ಒಂದು ಟ್ರ್ಯಾಪ್ ಕೈಲಿ ಸಿಗಾಕೊಂಡು ಸತ್ತೋಗ್ಬಿಟ್ಟಿರ್ತಾನೆ. ಹಿಂಗೇನೆ ಅವನ ಹತ್ರ ಇದ್ದಂಥ ಐಡಲನ್ನು ಇಸ್ಕೊಂಡು ಇವನು ಆಚೆಗೆ ಬರ್ತಾ ಇರಬೇಕಾದ್ರೆ ಒಂದು ಬಂಡೆಕಲ್ಲು ಇವನ ಕಡೆಗೇನೆ ಉಳ್ಕೊಂಡು ಬರೋಕ್ಕೆ ಶುರು ಮಾಡಿಬಿಡುತ್ತೆ. ಆದರೆ ಇವನು ಹೇಗೋ ಮಾಡಿ ತುಂಬಾ ಓಡಿ ಆಚೆಗೆ ಬಂದು ಬಿದ್ದರೆ ಇಲ್ಲಿರುವಂಥ ಕಾಡು ಜನರ ಕೈಲಿ ಸಿಗಾಕೊಂಡ್ಬಿಡ್ತಾನೆ. ಹಿಂಗೇನೆ ಸಿಗಾಕೊಂಡು ಎಲ್ಲರೂ ಕೂಡ ತುಂಬಾ ಇವನನ್ನೇ ನೋಡ್ತಾ ಇದ್ದಾರೆ. ಅಲ್ಲಿಗೆ ಇನ್ನೊಬ್ಬ ಬ್ಯಾಲ್ ಅನ್ನೋ ಒಬ್ಬ ವ್ಯಕ್ತಿಗೆ ತುಂಬಾನೇ ತೆಗೆದು ಕೊಟ್ಟು ಅವರ ಬುಡಕಟ್ಟು ಜನಾಂಗಕ್ಕೆ ಇವನು ಕೂಡ ತೋರಿಸ್ತಾನೆ. ಆದ್ರೆ ಅಷ್ಟೊತ್ತಿಗೆ ಬೇಟೆ ಆಡೋದಕ್ಕೆ ತುಂಬಾನೇ ಆಟೋಡ್ಸ್ಕೊಂಡು ಬರ್ತಾರೆ. ಆದ್ರೆ ನಮ್ಮ ಜೋನಸ್ಗೆ ಬರ್ತಾ ಇರ್ಬೇಕಾದ್ರೆ ಫ್ಲೈಟ್ ನಮ್ಮ ಜೋನಸ್ಗೆ ಕಾರಣ ರೆಡಿಯಾಗಿದೆ. ಆ ಫ್ಲೈಟ್ ಅನ್ನ ಸ್ಟಾರ್ಟ್ ಅನ್ನ ಮಾಡೋದಕ್ಕೆ ಹೇಳ್ತಾನೆ ಆ ಪೈಲಟ್ಗೆ. ಅವನಿಗೆ ಕೂಡ ಅದೇ ರೀತಿ ಆ ಸ್ಟಾರ್ಟ್ ಅನ್ನ ಮಾಡೋದ್ರಿಂದ ಆದಷ್ಟು ಬೇಗ ಹೊರಡಬೇಕು ಅಂತ. ಅದೇ ರೀತಿ ಅವನು ಸ್ಟಾರ್ಟ್ ಮಾಡಿರ್ತಾನೆ. ಇಬ್ರು ಕೂಡ ಹೋಗ್ಬಿಡ್ತಾರೆ. ಕತೆ ಬರುತ್ತೆ. ಇಲ್ಲಿ ನಮ್ಮ ಜೋನಸ್ ಪ್ರೊಫೆಸರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ ಕೂಡ. ಹಿಂಗೇನೆ ಇವನು ಕೆಲಸವನ್ನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಮಾರ್ಕಸ್ ಎಂಬ ಅವನ ಫ್ರೆಂಡ್ ಒಬ್ಬ ಬರ್ತಾನೆ. ಹೀಗೆ ಬಂದು ಹೇಳ್ತಾನೆ US ಆರ್ಮಿಯಿಂದ ನಿನ್ನನ್ನು ಹುಡ್ಕೊಂಡು ಯಾರೋ ಇಬ್ರು ಏಜೆಂಟ್ಗಳು ಬಂದಿದ್ದಾರೆ, ಆದಷ್ಟು ಬೇಗ ನೀನು ಬರಬೇಕಂತೆ ಅಂತ. ಇವನು ಕೂಡ ಅದೇ ರೀತಿ ಅವ್ರು ಕರೆದಿರುವಂಥ ಜಾಗಕ್ಕೇನೆ ಹೋಗ್ತಾನೆ. ಹಿಂಗೇನೆ ಹೋಗಿ ಅವ್ರು ಕೇಳಿದಂಥ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬಂದು
ಗೊತ್ತಾಗ್ಬೋದು ಅಂತ ಹೇಳ್ಬಿಟ್ಟು ಓಕೆ ಅಂತ ಹೇಳ್ಬಿಟ್ಟು ಬಟ್ಟೆಯನ್ನೆಲ್ಲ ಪ್ಯಾಕನ್ನು ಮಾಡಿಕೊಂಡು ಮಾರನೇ ದಿವಸನೇ ಒಂದು ಫ್ಲೈಟನ್ನು ಹತ್ತುತ್ತಾನೆ ಕೂಡ. ಹಿಂಗೆ ಹತ್ತಿದಾಗಲೇ ಗೊತ್ತಾಗೋದು ಹಿಂಗೆ ಯಾರೋ ಒಬ್ಬ ಗೂಢಚಾರಿ ಫಾಲೋ ಮಾಡ್ತಾ ಇರೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಆದರೆ ಇವನಿಗೆ ಮಾತ್ರ ಗೊತ್ತಾಗೋದಿಲ್ಲ. ಹಿಂಗೇನೆ ಇವನು ಕೂಡ ನೇಪಾಲ್ಗೆ ಬರ್ತಾನೆ. ಹಿಂಗೇನೆ ನೇಪಾಲ್ಗೆ ಬಂದಂಥವನು ಮೆರಿನನ್ನು ಹಿಂಗೇನೆ ಮಾಡ್ತಾನೆ. ಅವರಿಂದ ಯಾವ್ದೋ ಮೆಡಲ್ ಏನಾದ್ರು ಒಂದು ಸಿಕ್ಕಿತ್ತು 10 ವರ್ಷಗಳ ಕಾಲ ಎಲ್ಲವನ್ನ ಮಾಡಿದ್ರು. ಆದ್ರೆ ಅದನ್ನ ನೀನು ಕೆಲಸ ಬೇರೆ ಕಡೆ ಹೋಗಿದ್ದ ಕಾರಣ ಅಲ್ಲಿಗೇನೆ ಬ್ರೇಕಪ್ ಆಗೋಯ್ತು. ಈಗ ಮತ್ತೆ ಇದ್ರೆ ಡಾಲರ್ ನನಗೆ ಬಂದಿದೆ ಅಂತ ಕೇಳ್ತಾನೆ. ಅದಕ್ಕೆ ಬಂದಂತವನು ರೇಟ್ಸನ್ನ ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಅವರು ಇಲ್ಲ ತುಂಬಾನೇ ವರ್ಷಗಳಾಯ್ತು ಕೊಡ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಇಷ್ಟೋ ತನಕ ಇವಳು ಆ ಮೆಡಲನ್ನು ಕೊರಳನ್ನೇ ಹಾಕೊಂಡು ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ಹೋಗಿರ್ತಾಳೆ. ಅದೇ ಟೈಮ್ಗೆ ಇಲ್ಲಿ ನಮಗೆ ರೊನಾಲ್ಡೋನ ಪರಿಚಯವನ್ನು ಮಾಡ್ತಾರೆ. ಅಂದಾಗೆ ಗೂಢಚಾರಿ ಮಾಡ್ತಾ ಇದ್ದಲ್ವಾ ಇವನೇನೆ ಇವನು ನಾಸಿಯಾ ಕಡೆಯವನು. ಇವನು ಈಗ ಮೆರಿನನ್ನು ಕೇಳೋದಕ್ಕೆ ಬಂದಿದ್ದಾನೆ. ಹಿಂಗೇನು ಕೇಳ್ತಾ ಇರಬೇಕಾದ್ರೆ ಅದೊಂದು ಡಾಲರ್ ಎಲ್ಲಿದೆ ಅಂದಾಗೆ ನನಗೆ ಜೋನಸ್ ಕೂಡ ಬೇಕು, ಇಬ್ಬರು ಸಹ ನನಗೆ ಬೇಕು, ಆದಷ್ಟು ಬೇಗ ನೀನು ಹೇಳ್ತೀಯಾ ಇಲ್ವಾ ಅಂತ ಹೇಳಿದಾಗ ಇವಳು ಕೂಡ ನಾನು ಹೇಳಲ್ಲ ಅಂತ ತುಂಬಾ ಆಟವನ್ನು ಮಾಡ್ತಾಳೆ. ಹಿಂಗೇನೆ ಇವಳನ್ನ ಆಟವನ್ನು ಹೇಗಾದರೂ ಮಾಡಿ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವನು ಅಲ್ಲಿದ್ದಂಥ ಒಂದು ಬೆಂಕಿಯಲ್ಲಿ ಬೇಯಿಸಿದ ಕಬ್ಬಿಣದ ರಾಡನ್ನು ತೊಗೊಬಂದು ಇವಳಿಗೆ ತುಂಬಾ ಚಿತ್ರಹಿಂಸೆಯನ್ನು ಕೊಡೋದಕ್ಕೆ ಹೋಗ್ತಾನೆ. ಆದರೆ ಅದೇ ಟೈಮ್ಗೆ ನಮ್ಮ ಜೋನಸ್ ಕೂಡ ಬಂದಂತನು ಆ ಚಾಪ್ಟಿಯಿಂದ ಆ ಕಬ್ಬಿಣದ ರಾಡನ್ನು ಎತ್ತಿ ಬಿಸಾಕ್ಬಿಡ್ತಾನೆ. ಹಿಂಗೇನೆ ಇಲ್ಲಿ ದೊಡ್ಡ ಫೈರಿಂಗು ಎಲ್ಲ ಕೂಡ ಆಗ್ಬಿಡುತ್ತೆ. ಆದರೆ ಇದಕ್ಕಿದ್ದಾಗೆ ಬೆಂಕಿ ಕೈಯಲ್ಲಿ ಹೋದಾಗ ಇವನು ಕೂಡ ಬಾರಿನೊಳಗೆ ಒಂದು ಡಾಲರ್ ಕೂಡ ಕೆಳಗೆ ಬಿಡುತ್ತೆ. ಅಲ್ಲಿಂದ ಮತ್ತೆ ಟ್ರಾವೆಲನ್ನು ಮಾಡ್ತಾರೆ. ಹಿಂಗೇನೆ ಟ್ರಾವೆಲನ್ನು ಮಾಡಿದಂಥವ್ರು ಕೈರೋಗೆ ಬಂದು ನಿಂತ್ಕೊತಾರೆ. ಹಿಂಗೇನೆ ಕೈರೋಗೆ ಬಂದು ನಿಂತ್ಕೊಂಡಾಗ ಇಲ್ಲಿ ನಮಗೆ ಇನ್ನೊಂದು ವಿಚಿತ್ರ ಏನಪ್ಪ ಅಂದರೆ ಇಲ್ಲಿರುವಂಥ ತುಂಬಾ ಬಳಗ ಇರುವಂಥ ಒಂದು ಫ್ಯಾಮಿಲಿಯನ್ನು ನಮಗೆ ಇಂಟ್ರೊಡ್ಯೂಸನ್ನು ಮಾಡ್ತಾರೆ. ಅಂದಾಗೆ ಇಲ್ಲೊಬ್ಬ ಸಾಲಾ ಅನ್ನೋ ಒಬ್ಬ ವ್ಯಕ್ತಿಯನ್ನು ಇಂಟ್ರೊಡ್ಯೂಸನ್ನು ಮಾಡ್ತಾರೆ. ಅಂದಾಗೆ ಇವನು ಕೂಡ ಒಬ್ಬ ಆರ್ಥಾಲಜಿಸ್ಟ್. ಇವರು ನಾನ್ಸಿಯಿಂದ ಇವನಿಗೆ ಅದೇ ಕಾಂಟ್ರಾಕ್ಟ್ ಅಂದರೆ ಚಿನ್ನದ ಪೆಟ್ಟಿಗೆಯನ್ನು ಹುಡುಕುವಂಥ ಕಾಂಟ್ರಾಕ್ಟೇ ಇವನಿಗೂ ಕೂಡ ಬಂದಿರುತ್ತೆ ಕೂಡ. ಹಿಂಗೇನೆ ಇವನು ಕೂಡ ಓಕೆ ನಿಮಗೆ ಸಹಾಯವನ್ನು ಮಾಡ್ತೀನಿ ಅಂತ ಒಪ್ಕೋತಾನೆ. ಹಿಂಗೇನೆ ನಮ್ಮ ಜೋನ್ಸ್ ಮತ್ತು ಮೆರಿನ್ ಇಬ್ಬರು ಕೂಡ ಶಾಪಿಂಗನ್ನು ಮಾಡೋದಕ್ಕೆ ಬರ್ತಾರೆ. ಅಂದಾಗೆ ಇವ್ರ ಜೊತೆ ಒಂದು ಕೋತಿ ಕೂಡ ಇರುತ್ತೆ. ಆ ಕೋತಿ ಬೇರೆ ಯಾವುದೋ ಅಲ್ಲ, ಸಲಾ ಮನೆಯಲ್ಲೇ ಇದ್ದಂಥದ್ದು. ಅವ್ರ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಂಥ ಕೋತಿ ಇದು. ಅಂದಾಗೆ ಇವರು ಕೂಡ ಆ ಕೋತಿನ ಕರ್ಕೊಂಡು ಶಾಪಿಂಗ್ಗೆ ಮಾಡೋಕ್ಕೆ ಬಂದಾಗ ಆ ಕೋತಿ ಎಲ್ಲೋ ಮಿಸ್ ಆಗಿಬಿಡುತ್ತೆ. ಅದು ಎಲ್ಲೋ ಮಿಸ್ ಆಗಿಲ್ಲ, ಅದ್ರ ಮಾಲೀಕನ ಹತ್ರನೇ ಹೋಗಿರುತ್ತೆ ಕೂಡ. ನಮ್ಮ ಮಾಲೀಕ ಬೇರೆ ಯಾರೋ ಅವನು ಕೂಡ ಇವಳು ಈ ಆಟವನ್ನು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅವಳನ್ನ ಕಿಡ್ನಾಪನ್ನು ಮಾಡೋದಕ್ಕೆ ಶುರುವನ್ನು ಮಾಡ್ತಾಳೆ. ಆದರೆ ಇವಳು ಒಂದು ಪೆಟ್ಟಿಗೆ ಅಂದರೆ